ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕಲಿಯೋಣ. ಪ್ರಿಯ ಸ್ನೇಹಿತರೆ, ಹೀಗೆ ಒಂದು ಊರು, ಅಲ್ಲಿ ರಾಘವೇಂದ್ರ ಅಂತ ಒಬ್ಬ ವ್ಯಕ್ತಿ ಇದ್ದ. ಆ ಊರಿನಲ್ಲಿ ಒಂದು ಜಾತ್ರೆ ನಡೆದಿತ್ತು ವಿಶೇಷವಾಗಿ. ಆ ಜಾತ್ರೆ ಮುಗಿದ ನಂತರ ಒಂದು ಸನ್ಮಾನ ಕಾರ್ಯಕ್ರಮ, ಆ ಊರಿನ ಜನರೆಲ್ಲ ಸೇರಿ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಇಟ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮಾತನಾಡಲಿಕ್ಕೆ ಅವಕಾಶ ಬಂತು. ಆ ರಾಘವೇಂದ್ರ ಅವರು ಮಾತಾಡ್ತಾ ತಮ್ಮ ಹಳೆಯ ನೆನಪುಗಳನ್ನು ನೆನಪಾಕಿದ್ರು. ನಾನು ಇವತ್ತು ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದ್ದೀನಿ, ನೀವೆಲ್ಲ ಕರೆಸಿದ್ದೀರಿ ಅಂತಂದರೆ ನಾನು ಇದೇ ಊರಿನವನು, ಇಲ್ಲೇ ಹುಟ್ಟಿದ್ದೀನಿ, ಇಲ್ಲೇ ಓಡಾಡಿದ್ದೀನಿ ಅಂಥೇಳಿ ಎಲ್ಲ ಹೇಳ್ತಾ ಹೇಳ್ತಾ ಅವರ ಹಳೆಯ ನೆನಪುಗಳನ್ನು ನೆನಪಾಕಿದ್ರು. ನಾನು ಇವತ್ತೇನಾದರೂ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋದಾದರೆ ಅದಕ್ಕೆ ಮೂಲ ತಳಹದಿ ಇಲ್ಲೇ ಆಗಿದೆ ಅಂತ. ಅದಕ್ಕೆ ಅವರು ಮುಂದೆ ಹೋಗಿ ಹೇಳ್ತಾರೆ, ಅಲ್ಲಿ ಆ ಊರಿನ ಗ್ರಾಮಸ್ಥರು ಜೊತೆಗೆ ಹೆಚ್ಚಿನದಾಗಿ ಈ ಒಬ್ಬ ವ್ಯಕ್ತಿಯ ಸನ್ಮಾನ ಸಮಾರಂಭದಲ್ಲಿ ಅಲ್ಲಿನ ಕಾಲೇಜಿನ ಯುವಕರು, ಶಾಲಾ ಮಕ್ಕಳು ತುಂಬ ಜನ ಅಲ್ಲಿ ಕೂತಿದ್ರು ವೇದಿಕೆ ಮುಂದೆ. ಅದಕ್ಕೆ ಅವರಿಗೆ ಹಳೆಯ ನೆನಪಾಗಿ ಹೇಳಿದರು, ನಾನು ನಿಮ್ಮಂಗೆ ಇಲ್ಲೇ ಓಡಾಡ್ತಾ ಇದ್ದೆ, ಇಲ್ಲೇ ಊರಿನ ಸುತ್ತಮುತ್ತ ಕೆರೆಗಳು, ಹಣ್ಣಿಗೆ ಹೋಗೋದು, ದನ ಕಾಯಕ್ಕೆ ಹೋಗೋದು, ಇದೇ ಥರದ ಕೆಲಸ ಮಾಡ್ತಾ ಇದ್ದೆ. ಆದರೆ ಹೆಚ್ಚಿನದ ಓದಿನ ಬಗ್ಗೆ ಅಷ್ಟೇನು ಆಸಕ್ತಿ ಇರಲಿಲ್ಲ ನನಗೆ. ಏನು ಮಾಡಬೇಕನ್ನೋದೇ ಗೊತ್ತಿರಲಿಲ್ಲ, ಸುಮ್ಮನೆ ಉಡಾಫೆ ಮಾಡ್ತಾ ಇದ್ದೆ ಸಮಯವನ್ನು ಅಂತ. ಅದಾದ ನಂತರ ಒಂದು ದಿನ ಇಲ್ಲಿ ಹೀಗೆ ಸ್ವಾಮೀಜಿಗಳು ಬರ್ತಾಯಿದ್ರು, ಪ್ರವಚನ ನಡೀತಾ ಇತ್ತು. ಆ ಪ್ರವಚನ ಒಬ್ಬ ಸ್ವಾಮೀಜಿ ಬರ್ತಾನಂತೇಳಿ ಊರಾಗ ಸುದ್ದಿ ಆಯಿತು. ಆ ಸ್ವಾಮೀಜಿ ವಿಶೇಷ ಪವಾಡ ಪುರುಷಿದ್ದಾನೆ, ಅವರು ಮ್ಯಾಜಿಕ್ ಎಲ್ಲ ಮಾಡ್ತಾರೆ, ಮಾಟ ಮಂತ್ರ ಎಲ್ಲ ಮಾಡ್ತಾರೆ, ತುಂಬ ಹೆಸರುವಾಸಿ ಅಂತೆಲ್ಲ ಹೇಳಿದರು. ಆ ಸ್ವಾಮೀಜಿ ಯಾವಾಗ ಬರ್ತಾನಂತ ನಾನು ಕಾಯ್ಕಂತ ಕೂತೆ ಅಂತ ಹೇಳ್ತೇನಂತ. ರಾಘವೇಂದ್ರ ಅವ್ರು ಹೇಳ್ತಾರೆ, ಆ ಸ್ವಾಮೀಜಿ ಬರೋದನ್ನೇ ಕಾಯ್ತಾ ಕೂತಿದ್ದೆ. ಆ ಸ್ವಾಮೀಜಿ ಬಂದರೆ ನಾನು ಅವರಿಂದ ಮ್ಯಾಜಿಕನ್ನು ಕಲಿಬೇಕು, ನಾನೇನೋ ಮಂತ್ರ ಮಾಡಿ ದೊಡ್ಡ ವ್ಯಕ್ತಿ ಆಗ್ಬೇಕು, ಒಳ್ಳೆ ಹೆಸರು ಮಾಡಬೇಕು ಅಂತೆಲ್ಲ ಅವ್ರ ಹತ್ರ ಮ್ಯಾಜಿಕ್ ಕಲಿಯೋಣ ಅಂಥೇಳಿ ಕಾಯ್ತಾ ಇದ್ದ. ಪ್ರವಚನ ಮುಗೀತು, 2 ದಿನ ಆಯಿತು, 3 ದಿನ ಆಯಿತು. ಆತನ ಹೋಗಿ ಮಾತಾಡಲಿಕ್ಕೆ ಧೈರ್ಯ ಸಾಲ್ತಾ ಇಲ್ಲ ರಾಘವೇಂದ್ರ ಅಂತ. ಹಾಗೂ ಹೆಂಗೆಂಗೂ ಧೈರ್ಯವನ್ನು ಕೂಡಿಸ್ಕೊಂಡ ರಾಘವೇಂದ್ರ ನಿಧಾನಕ್ಕೆ ಸ್ವಾಮೀಜಿ ಹತ್ರ ಹೋಗ್ತಾನಂತೆ. ಹೋಗಿ, ಸ್ವಾಮೀಜಿಗಳೇ, ನಾನು ಮಾಯಾಮಂತ್ರ ಕಲಿಬೇಕು, ನಾನು ದೊಡ್ಡ ಹೆಸರು ಮಾಡ್ತಕ್ಕಂಥ ವ್ಯಕ್ತಿ ಆಗಬೇಕು, ಅದಕ್ಕೆ ಏನು ಮಾಡೋದು ಅಂತ. ಅದಕ್ಕೆ ಸ್ವಾಮೀಜಿ ನಗ್ತಾನೆ, ಆ ಹುಡುಗನ ಮಾತುಗಳನ್ನು ಕೇಳಿ ನಗ್ತಾರಂತೆ. ಅವಾಗ ಹೇಳ್ತಾನೆ, ದೊಡ್ಡ ವ್ಯಕ್ತಿ ಆಗಬೇಕಂತಂದರೆ ನೀನು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಈಗಲಿಂತೆ ಮಾಡಬೇಕದು. ಏನು? ನೀನು ಸಮಯವನ್ನು ಹಾಳು ಮಾಡೋದನ್ನು ಕಡಿಮೆ ಮಾಡ್ಬೇಕು. ಇತ್ತಾಗ ಗ್ಲಾಸ್ ಅವರ್ಸ್ ಅಂತ ಅವ್ರು ತೆಗಿತಾರಂತೆ. ಅವರ ಒಂದು ಜೋಳಿಗೆಯಲ್ಲಿರ್ತಕ್ಕಂಥ ಗ್ಲಾಸ್ ಅವರನ್ನು ತೆಗೆಸಿ ತೋರಿಸ್ತಾರಂತೆ. ಗ್ಲಾಸ್ ಅವರ್ ಅಂತಂದರೆ ನಾವು ಮರಳಿನ ಗಡಿಯಾರ ಅಂತ ಹೇಳ್ಬೋದು ಕನ್ನಡದಲ್ಲಿ. ಮರಳಿನ ಗಡಿಯಾರ, ಅದು ನಿಧಾನಕ್ಕೆ ಮರಳು ಜಾರ್ತಾ ಇರುತ್ತಲ್ಲ, ಆ ಥರದೊಂದು ಗಡಿಯಾರವನ್ನು ತೆಗೆದು ತೋರಿಸಿದ್ರಂತೆ ಅವ್ರಿಗೆ. ನೋಡು, ಈ ಮರಳಿನಿಂದ, ಈ ಗಡಿಯಾರದಿಂದ ಅಥವಾ ಮೇಲೆ ಭಾಗದಿಂದ ಕೆಳಕ್ಕೆ ಮರಳು ಏನು ಜಾರಿ ಬರ್ತಾ ಇದೆಯಲ್ಲ, ಇದು ಮತ್ತೆ ನಿನಗೆ ಸಿಗೋದಿಲ್ಲ. ಈಗ ನಿನಗೆ ಸಮಯ ಏನಂತ ಇದೆಯಲ್ಲ, ಈಗ ನೀನು ಏನು ಓದ್ತಾ ಇದೆಯಾ ಈ ಚಿಕ್ಕ ವಯಸ್ಸಲ್ಲಿ, ನಿನಗೆ ಸಮಯ ಇದೆಯಲ್ಲ, ಮತ್ತೆ ಬರೋದಿಲ್ಲ ಇದು. ಹಾಗಾಗಿ ಈ ಸಮಯವನ್ನು ಕೆಳಗೆ, ಹೀಗೆ ಮರಳು ಜಾರಿ ಕೆಳಗೆ ಬಿದ್ದರೆ ಅದು ಮತ್ತೆ ಇದು ಮೇಲೆ ಹತ್ತಲಿಕ್ಕೆ ಬರೋದಿಲ್ಲ, ಬಿದ್ದರೆ ಮುಗೀತು. ಹಾಗಾಗಿ ಸಮಯ ಒಂದು ಸರಿ ಜಾರಿತು ಮತ್ತೆ ಸಿಗೋದಿಲ್ಲ. ಈ ಸಮಯವನ್ನು ನೀನು ಟೈಮ್ ಆಗಿ ಯಾವುದಕ್ಕೆ ಫೋಕಸ್ ಮಾಡಬೇಕು, ಗುರಿ ಏನು ಇಟ್ಕೊಂಡಿದ್ದೀಯ ಆ ಗುರಿ ಪ್ರಕಾರ ಸಮಯವನ್ನು, ಇದಕ್ಕೆ ಓದಿಗೆ ಇಷ್ಟು, ಕೆಲಸಕ್ಕೆ ಇಷ್ಟು, ಯಾವುದು ಇಂಪಾರ್ಟೆಂಟ್ ಐತೆ, ಯಾವುದು ಕೆಲಸ ಏನು ಮಾಡಬೇಕು ಅನ್ನೋದಕ್ಕೆ ಸಮಯ ನಿಗದಿತ ಮಾಡ್ತಾ ಹೋಗು. ಇದೇ ನಿರಂತರವಾಗಿ ಮಾಡು, ಏನಿಲ್ಲ ಇದಕ್ಕೆ ನಿರಂತರವಾಗಿ, ಇದಕ್ಕೆ ಇಷ್ಟು ಒಂದೇ ದಿನ ಮಾಡಿದರೆ ನೀನು ದೊಡ್ಡವನಾಗಲ್ಲ, ಇದನ್ನೇ ಸುಮಾರು ವರ್ಷಗಳ ಮಾಡು, ಒಂದು ಸಮಯ ಕೊಡು, ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗ್ತೀಯ ನೀನು ಅಂತ ಹೇಳಿದರು. ಅದಾದ ನಂತರ ಸ್ವಾಮೀಜಿ ಹೇಳಿದ್ದು ನನಗೆ ನಿಜ ಅನ್ನಿಸ್ತು. ಯಾಕೋ ಅವರ ಪವಾಡ ಪುರುಷನೋ ಅಥವಾ ಗೊತ್ತಿಲ್ಲ, ಅದರ ಜೊತೆಗೆ ನನಗೂ ಕೂಡ ಅದು ನಿಜ ಅನ್ನಿಸ್ತು. ಅದನ್ನ ನಿಧಾನಕ್ಕೆ ನಾನು ಅದೇ ರೀತಿ ಮಾಡ್ತಾ ಹೋದೆ, ಮುಂದೆ ಇವತ್ತು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ಅಂತೇಳಿದ್ರು. ಅದಕ್ಕೆ ದ ಮೋಟಿವೇಶನ್, ದ ಇಂಪಾರ್ಟೆಂಟ್ ಈಸ್ ಆಲ್ ಅಬೌಟ್ ವ್ಯಾಲ್ಯೂ ದ ಟೈಮ್. ಇಫ್ ಯು ಆರ್ ಗಿವಿಂಗ್ ದ ಟೈಮ್, ವ್ಯಾಲ್ಯೂ ದ ಟೈಮ್, ದ ಟೈಮ್ ವ್ಯಾಲ್ಯೂಸ್ ಯು. ಸಮಯಕ್ಕೆ ನಾವು ಬೆಲೆ ಕೊಟ್ಟರೆ ಸಮಯ ನಮಗೆ ಬೆಲೆ ಕೊಡುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಮೇ ಗಾಡ್ ಬ್ಲೆಸ್ ಯು. ದೇವರು ಒಳ್ಳೇದು ಮಾಡಲಿ.